ಇವತ್ತು ಬೆಳಗ್ಗೆ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾದಂಥ ಶ್ರೀ ಜಯಪ್ರಕಾಶ್ ಹೆಗಡೆಯವರು ನನ್ನ ಕಂಡಿದ್ದರು. ಮಧ್ಯಂತರ ವರದಿಯನ್ನು ಕೊಟ್ಟಿದ್ದಾರೆ, ಸೀಲ್ಡ್ ಕವರಲ್ಲಿ ಕೊಟ್ಟಿದ್ದಾರೆ. ಅದರ ಬಗ್ಗೆ ಮುಂದೇನು ಕ್ರಮ ತೆಗೆದುಕೋಬೇಕನ್ನೋದು ನಾನು ಲಾ ಮಿನಿಸ್ಟ್ರು ಮತ್ತು ಪಾರ್ಲಿಮೆಂಟ್ರಿ ಅಫೇರ್ಸ್ ಮಿನಿಸ್ಟರ್ ಜೊತೆಗೆ ಚರ್ಚೆ ಮಾಡಿ ಮುಂದಿನ ಸೂಕ್ತ ಕಾನೂನಾತ್ಮಕ ಕ್ರಮಗಳನ್ನು ನಾವು ತೆಗೆದುಕೊಳ್ತೀವಿ. ಸಾಮಾನ್ಯವಾಗಿ ವರದಿ ಬಂದಂಥ ಸಂದರ್ಭದಲ್ಲಿ ವರದಿ ಒಪ್ಕೊಳ್ಳೋಕ್ಕಿಂತ ಮುಂಚೆ ಏನೆಲ್ಲ ಹೇಳುವಂಥದ್ದು ಯಾವತ್ತೂ ಕೂಡ ಆಗಿಲ್ಲ. ಉದಾಹರಣೆಗೆ ನಾಗಮೋಹನ್ ದಾಸ್ ವರದಿ ಬಂದು 1 ವರ್ಷದ ನಂತರ ಅದನ್ನು ಒಪ್ಕೊಂಡ ಮೇಲೆ ವಿವರಗಳನ್ನು ಕೊಟ್ಟಿದ್ವಿ. ಸದಾಶಿವ ಆಯೋಗ ಬಂದು 10 ವರ್ಷ ಆಗಿದೆ, ಯಾಕೆ ವಿವರ ಕೊಟ್ಟಿಲ್ಲ ಅಂದರೆ ಸರ್ಕಾರ ಅದನ್ನು ಒಪ್ಪಿಗೆ ಪಡೆದಿಲ್ಲ. ಇನ್ನೊಂದು ಕಾಂತರಾಜ್ ವರದಿ ಅದು ಕೂಡ ಬಂದಿದೆ, ಆದರೆ ಇನ್ನೂ ಆಯೋಗದಲ್ಲೇ ಇದೆ, ಅದನ್ನು ಸರ್ಕಾರ ಮಟ್ಟಕ್ಕೆ ಬಂದಿಲ್ಲ, ಒಪ್ಪಿಲ್ಲ, ಅದಕ್ಕಾಗಿ ವಿವರ ಕೊಡೋಕ್ಕಾಗಿಲ್ಲ. ಇದನ್ನು ಆದಷ್ಟು ಬೇಗನೆ ಕಾನೂನಾತ್ಮಕವಾಗಿ ಅಂತ ಚರ್ಚೆಯನ್ನು ಮಾಡಿ ಇದರ ಬಗ್ಗೆ ಸೂಕ್ತವಾದಂಥ ತೀರ್ಮಾನವನ್ನು ಎಲ್ಲ ಪಕ್ಷದ ನಾಯಕರ ವಿಶ್ವಾಸದೊಂದಿಗೆ ಮುಂದೆ ಹೊರಿತೀವಿ.